ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿದ್ಯಾಶ್ರೀ ಹಳ್ಳಿ ಮಗಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ರೀ. ಎಲ್ಲರೂ ಈಗ ಚಹಾ ಮಾಡ್ಕೊಂಡು ಕುಡಿಯಾಕತ್ತೈತ್ರಿ. ಆದ್ರೆ ನಾ ಈಗ ಚಹಾ ಮಾಡ್ಕೊಂಡು ಕುಡ್ದು ಹಿಂದೆ ಹಿತ್ತಲ್ಗೆ ಬಂದೀನಿ. ಅಲ್ಲಿ ಹಿತ್ತಲ್ದಾಗ ಅದಕ್ಕಂತಂದ್ರೆ ಇಲ್ಲಿ ನೋಡ್ರಿ, ನಮ್ಮ ಹಿತ್ತಲ್ದಾಗಿಂದು ಒಲೆ ರೊಟ್ಟಿ ಮಾಡ್ಬೇಕಿಲ್ಲ ಹೇಳಿನಲ್ರಿ ನಿನ್ನೆ ವಿಡಿಯೋದಾಗ. ಜೋಳದ ದಶಿಂದ ಹಿಂದೆ ಅಡುಗೆ ಮಾಡಾಕಂತ ಬೆಳಗ್ಗೆ ಅಷ್ಟು ಒಲೆ ಮೇಲೆ ಮಾಡ್ತೀನಿ, ಒಳಗೆ ಗ್ಯಾಸ್ ಮೇಲೆ. ಸಂಜೆಗಡೆ ಒಲೆ ಮೇಲೆ ಮಾಡ್ತೀನಿ. ನಮ್ಮ ಮನೆ ಹಿಂದೆ ನೋಡ್ರಿ, ಇಲ್ಲೇ ನನ್ನ ಮಗನ ನಿಲ್ಕೋಂಗೆ ಮಾವಿನಕಾಯಿ ಆಗ್ಯಾವು. ಭಾಳಷ್ಟು ಹೂವು ಹಿಡ್ದಿತ್ತು ರೀ, ಅದೆಲ್ಲ ಭಾಳಷ್ಟು ಹಾಕಿತ್ತು. ಆದ್ರೆ ಇಬ್ಬನಿಗೆ ಹೂವು ಉದುರ್ತಾವಂತ್ರಿ, ಹಿಂಗಾಗಿ. ಮತ್ತು ನಮ್ಮ ಬಾಳೆ ಗಿಡ ಇದೊಂದು ಈಚೆ ಕಡೆದ್ದು ಆ ಕಡೆದ್ದು ಒಂದು ಗಡ ಬಿಡ್ಬೇಕ್ರಿ. ಇದು ಒಂದು ಬಿಟ್ಟೈತಿ ಮೊನ್ನೆ. ಇಲ್ಲಿ ನೋಡ್ರಿ ಎಲ್ಲಿದಾವು, ಇಲ್ಲಿ ಒಂದೆರಡು ಆಗ್ಯಾವು. ಈ ಕಡೆ ನೋಡ್ರಿ ಎಷ್ಟು ಚಂದ ಜೊತೆ ಬಿದ್ದಾವು. ಮತ್ತು ಅಲ್ಲಿ ಆಗ್ಯಾವ್ರಿ, ಅಲ್ಲಿ ಜೊತೆ ಬಿದ್ದಾವು ನೋಡ್ರಿ, ಕಾಣ್ತಾವು. ಮತ್ತು ಮುಂದೆ ಒಂದು ನಮ್ದು ಮಲ್ಲಿಗೆ ಕಂಟಿತ್ತು ರೀ, ಅದು ಸುಡುಗಡ ಅದು ತಾನ ಸುಟ್ಟು ಹೋಯ್ತು. ಅದಕ್ಕಾಗಿ ಇಲ್ಲಿ ನೋಡ್ರಿ ಹಚ್ಚೀನಿ, ಅದೆಲ್ಲ ಹತ್ತೈತಿ. ಹೂವು ಹಾಕತ್ತಾವ ಒಂದು ನಾಲ್ಕು. ಮತ್ತು ಇದು ಮಾವಿನ ಗಿಡಕ್ಕೆ ಸ್ವಲ್ಪ ಸುತ್ತಬಾರ್ದಿನಿ ಬಳ್ಳಿ ಹಬ್ಲಿ ಅಂಥೇಳಿ. ಈ ಕಡೆ ನೋಡ್ರಿ, ಇಲ್ಲಿ ಆಬಲಿ ಹೂವಾಗ್ಯಾವು. ಇಲ್ಲಿ ನೋಡ್ರಿ, ಇದು ಕಾಜು ಗಿಡ ರೀ. ನಿಮಗೆ ಗೊತ್ತೈತಲ್ರಿ, ಗೋವಾದಾಗ ಜಾಸ್ತಿ ಇರ್ತೈತಿ. ಇವು ನೋಡ್ರಿ ಹೂ ಬಿಟ್ಟಿದ್ದು, ಆದ್ರೆ ನೀರು ಸಾಕಾಗವಲ್ಲು ರೀ ಇವಕ್ಕೆ. ಹಿಂಗಾಗಿ ಎಲ್ಲ ಒಣಗ್ಯಾವು. ಒಂದು 4-5 ಆಗ್ಯಾವ್ರಿ, ಮ್ಯಾಲಾಗ್ಯಾವ್ರಿ. ಕಾಣಿಸೋದಿಲ್ಲ ವಿಡಿಯೋದಾಗ. ಇಲ್ಲಿ ಒಂದು ಆಗಿದ್ದು ತೋರಿಸ್ತೀನಿ ನೋಡ್ರಿ. ಈಗ ಒಂದು ಹಣ್ಣು ತಿಂದಾರ್ರಿ ನಮ್ಮ ಹುಡುಗರು. ಆಗ್ಯಾವ್ರಿ, ಹೂವೆಲ್ಲ ಭಾಳ ಆಗಿದ್ದವು. ಆದ್ರೆ ಎಲ್ಲ ನೀರು ಸಾಕಾಗವಲ್ಲು ರೀ ಅವಕ್ಕೆ. ನಾವು ಬೆಳಿಗ್ಗೆ ಎಲ್ಲ ಮನ್ಯಾಗ ಹಿಡ್ಕೊಂಡು ಒಳಗೆ ಅಡುಗೆಗೆ ಡ್ರಮ್ ಎಲ್ಲ ತುಂಬಿಸ್ಕೊಂಡು ಆದರೂ ಅಷ್ಟಾಗಲಿ ಇವಕ್ಕೆ ಬಿಟ್ಟಿರ್ತೀವಿ ನೋಡ್ರಿ. ಇವಕ್ಕೆ ಒಂಡಿ ಮಾಡಿಬಿಡ್ಬೇಕತ್ತಂದ್ರೆ ಹಂದಿಗಳು ಒಂದು ಬಂದು ಎಲ್ಲ ಕೆಡಿಸಿ ಹೋಗ್ಬಿಡ್ತಾರೆ. ನಾ ಇಲ್ಲಿ ಕಟ್ಗೆ ಮುರ್ಕೊಳಕ್ಕೆ ಬಂದು ನೋಡ್ರಿ. ಫೋನ್ ಇಡೋಕೆ ಸ್ಟ್ಯಾಂಡ್ ಇಲ್ಲ, ಹೀಗಾಗಿ ಕೆಳಗಡೆ ಇರ್ತೀನಿ. ಆರಿಸ್ಕೊ ಇನ್ನೂ ಅಲ್ಲಿ ಜಾಲಿ ಗಿಡ ಐತಲ್ರಿ, ಜಾಲಿ ಕಾಯಿ ಬಿದ್ದಿರ್ತಾವೆ. ಆರಿಸ್ತೇನಂತಂದು ಆರಿಸಂತಾನೆ. ಈಗ ಸಾಕ ಅಂತ ನಿಂತಾನ್ರಿ ನಮ್ಮ ಸಣ್ಣ ಹುಡುಗ. ಇದು ನಮ್ಮ ಕಟ್ಗೆ ನಾವು ಹೊಲ್ದಾಗ ಕಡ್ದು ಹೋಗಿದ್ದೀವ್ರಿ. ಕಟ್ಗೆ ಒಂದು ಬಂಡಿ ಕಟ್ಗೆ, ಅದ್ರಾಗ ಇನ್ನೂ ಒಣಗಿಲ್ಲ. ಹಿಂಗಾಗಿ ಈ ಸ್ವಲ್ಪ ಇದದಾವ್ರಿ, ತೆಳಗದಾವ ಕಟ್ಗೆ. ಇಂಥವಾದ್ರೆ ಈಡಾಗಂಗಿಲ್ಲ ರೀ. ಮತ್ತು ಈ ಕಡೆ ಬಡ್ಡಿ ಅದಾವ್ರಿ, ಅವನು ಒಡೆಯಾರು ಯಾರು ಇಲ್ಲರಿ. ನಮ್ಮ ಮನೆಯವ್ರಂತೂ ಖಾಲಿ ಇಲ್ಲ, ಖಾಲಿ ಇದ್ದಾಗ ಹೊಡೆದಿರ್ತಾರೋ. ಹಿಂಗಾಗಿ ಇವಷ್ಟ ಮುರ್ಕೊಂಡ್ರಿ ಸಾಕು. ಅಲ್ಲೊಂದು 2 ದೊಡ್ಡ ಇವು ಅದಾವು ಕಟ್ಟಿಗೆ, ಅವನ್ನ 2 ಹಾಕಿನಿ ಅಂದ್ರೆ ರೊಟ್ಟಿ ಹಾಕಿತ್ರಿ. ಇಲ್ಲಿ ನೋಡ್ರಿ, ನನ್ನ ಮಗ ಎಷ್ಟು ಜಾಲಿಕಾಯಿ ಆರ್ಸ್ಯಾನು ಒಲೆ ಪುಟ್ಟಿ ಮಾಡಾಕ್ರಿ. ಅವ್ನು ಹಾಕಿದ್ರೆ ಆ ಜಾಲಿಕಾಯಿ ಒಳಗೆ ಎಣ್ಣೆ ಅಂಶ ಇರ್ತೈತ್ರಿ, ಹಿಂಗಾಗಿ ಜಲ್ದಿ ಒಲೆ ಹತ್ತೈತಿ. ಅದಕ್ಕೆ ಸ್ವಲ್ಪ ಅವನ್ನ ಆರ್ಸಿ ಒಲೆ ಪುಟ್ಟಿ ಮಾಡಿರ್ತೇನೆ.
ಇಷ್ಟು ದೊಡ್ಡ ಒಲಿ ಹಾಕಿ ನಮ್ಮ ಮನೆಯವರು ಕೆಬ್ಬನ ಚಡಿ ಇಟ್ಕೊಟ್ಟು ಬಿಟ್ಟಾರ್ರಿ. ಆದರೂ ಸ್ವಲ್ಪ ಗಾಮ ಹಾಕೈತ್ರಿ. ಚಡಿ ಇಟ್ಟೀನಿ, ಅದ್ರ ಮೇಲೆ ಕುಡಿ ಹಂಚು. ರೊಟ್ಟಿ ಮಾಡಾಕತ್ತೀನಿ ರೀ. ಕರಿ ಮಾಡ್ಬೇಕಾದ್ರೆ ಭಾಳ ಹುಷಾರ್ಲಿ ಮಾಡ್ಬೇಕ್ರಿ. ಯಾಕಂದ್ರೆ ಇವಾಗ ನಂಗೆ ಓದ್ನಿ ಕೂಡ ಓದ್ನಿ ಉಸುಕೊಂದು ಇಲ್ಲೇ ಉಸುಕು ಭಾಳ ಐತ್ರಿ. ಹಿಂಗಾಗಿ ಚುಚ್ಚು ಮಾಡಬೇಡ ಅಂತಿನ ನಾವು ಗುದ್ದು ಬಿಡ ಹೋಗಿ ತೋತ್ನ ಏನೋ ಜಗಳ ಆಡ್ತಾರೆ ಇಬ್ರು ಅಲ್ಲೇ ಸುದ್ದಿ. ಜೋಗ ಅತಿ ಆಸೆ ಮಾಡ್ತಾನ ನೋಡಿ. ಅವ್ ತಗೋ ಕೊಟ್ರೆ ಹೊಡಿತಾನ ಏನ ಅತಿ ಆಸೆ ಭಾಳ ಐತದ ಹಣ್ಣ. ತಗೋ ಕೊಟ್ಟು ಮತ್ತೆ ತಗೋ ಕೊಟ್ಟನ. ಆತ ಸುಮ್ಬಿಡಿ. ಏನಾತ ಅನ್ನೋಲ್ಲ ಪಾಪ ಕುಮ್ಮುರ್ತಾವ. ತಗೋ ಕೊಟ್ಟನ. ಹೌದಾ ಶಾನೆ ಭಾಳ ನೀ ಅದಕ್ಕೆ ತಗೋ ಕೊಟ್ಟಿ. ಪಾಪ ಎಲ್ಲಾನು ತಗೋ ಕೊಡ್ತಾರೆ ಮತ್ತೆ ನಾಳೆಂದ್ರ ಬಾ. ನಾಳೆಂದ್ರ ತಗೋ ಕೊಡ್ತೀನಿ. ಹಾಂ ತೆವಿ ಹಿಟ್ಟು ಮಾಡ್ಕೊರಾಗ ತೆವಿ ಹಂಚು ಕಾಯ್ತೈತ್ರಿ. ಹಿಂಗಾಗಿ ಹಂಚು ಹಿಟ್ಟು ಮಾಡ್ಕೊಂಡು ತೆವಿ ಕಾಯ್ತಂದ್ರೆ ಇದು ಹಿಟ್ಟು ಮಾಡ್ಕೊಂಡಿರ್ತೀನಿ. ಪಟ್ 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 ಬಡ್ದು ಎದ್ದು ಬಿಡಿ. ಅಭಯ ಅದನ್ನ ಬಿಡ. ಏನು ಮಾಡಕತ್ತಿ ಬಿಡೋದು. ಓಡ್ನಿ ಒಂದು ಸರಿ ನಂಗೆ ಕುಂದ್ರು ಆಗ್ತ್ರಿ. ಯಾಕಂದ್ರೆ ಇದು ವೆಲ್ವೆಟ್ ನೈಟಿ ಐತಲ್ರಿ. ಹಿಂಗಾಗಿ
ಬಾರ ರೊಟ್ಟಿ ಬಿಟ್ಟಿ ಕೊಡಲ್ಲ ಗ್ಯಾಸಿಟ್ ಮ್ಯಾಗಿಂದ. ಈಗ ಒಳಗೆ ಹೋಗಿರ್ತಾರೆ, ಏನಾರು ಒಂದೊಂದು ಕೆಲಸ ಹಿಡಿದು ಹಿಂಗೆ ಕಟ್ಟ ಹೊರಗೆ ಬಂದ್ರಂದ್ರೆ ಹೋಗೋದು ತರೋದಿಲ್ಲ. 2 ಹೆಜ್ಜೆ ಐತೆ ಅಡುಗೆ ಮನೆ, ಯಾರು ಹೋಗಿ ತೊಗೊಂಡು ಕುಂದ್ರು. ರೊಟ್ಟಿ ಬಿಟ್ಟಿ ಕೊಡಲ್ಲ ಗ್ಯಾಸಿನ ಮೇಲೆ ಐತೆ ನೋಡಿ. ಹಾಂ ರೀ, ಇದೊಂದು ಚರಿಗೆ ನೀರು ಕೊಟ್ಬಿಡು. ಉಗಿಬೇಡಪ್ಪ, ಉಗಿಬಾರ್ದಂಗೆ. ಹಾಂ, ಒಂದೇ ಚರ್ಗಿ, ಮತ್ತು ಎಷ್ಟು ಚರ್ಗಿ ಬರ್ತಾವೆ ಒಂದು ಚರ್ಗ್ಯಾಗ. ಹಾಕಿ ಬಿಡು, ಬಿಡು ಅಲ್ಲೇ ಇಡೋ ಒಳಗೆ. ಹುಗ್ಗಿ ಯಾಕೆ ಕುಡಿಬೇಕು ಬಂದ? ಹುಗ್ಗಿಗೆ ಬಾಯಿ ತಕ್ಕೊಂಡು ಕುಂತಿದ್ದೆ. ಹಾಂ, ಇಲ್ಲಿ ರೊಟ್ಟಿ ಮಾಡಾತಂತ ತಿನ್ನೋಕೆ. ಪಲ್ಯ ಐತೆ ಅಲ್ಲಿ ಬಿಣ್ಸ್ದ, ತಿಂದ ಬಿಡ. ನಿಮ್ಮ ಅವ್ರ ದೋಸೆ ನಾನು ಲಗುಟ್ ಮಾಡಾಕಂತೇನೆ ರೀ ಇವತ್ತು. ರೊಟ್ಟಿ ಹೊರಗೆ ರೊಟ್ಟಿ ಮಾಡಿಲ್ರಿ, ಹಂಗಾಗಿ ಹೊರಯಾಗ ಯಾಕೆ ಮಾಡಂಗಿಲ್ಲ ಅಂತಂದ್ರೆ ಜಾಸ್ತಿ ರೀ. ನಾನು ನಾಷ್ಟ ಮಾಡಿ ಸಾಲಿಗೆ ಹೋಗ್ತೇನೆ ರೀ. ಹುಡುಗರು ನಾಷ್ಟ ಮಾಡಿ ಸಾಲಿಗೆ ಹೋಗ್ತಾವೆ. ನಮ್ಮ ಮನೆಯವರು ನಾಷ್ಟ ಮಾಡಿ ಬಾಡಿಗೆ ಹೋಗ್ಬಿಡ್ತಾರೆ. ಮತ್ತು ರೊಟ್ಟಿ ಮಾಡಿದ್ರೆ ಯಾರು ತಿನ್ನಾರ್ರಿ ಅಂಥೇಳಿ ಈಗ ಸ್ವಲ್ಪ ಭಾಳ ಅಲ್ರಿ, ಒಂದು ಸ್ವಲ್ಪ ಹರಿಯಾಗ ರೊಟ್ಟಿ ಬಡಿದಲ್ರಿ. ಸಂಜೆ ಕಡೆ ಎಲ್ಲರೂ ಇರ್ತಾರೆ, ಆಗ ಬಂದುಬಿಟ್ಟಿರ್ತೀನಿ. ಉಸಪ್ಪಸ್ ಖಾರ ಬಿದ್ದಿರ್ತೈತಿ, ಹಿಂಗಾಗಿ ಮತ್ತು ಇನ್ನೊಂದು ಒರೆಸ್ಕೊಂಡು ರೊಟ್ಟಿ ಹಾಕ್ಕೋತೀನಿ. ఇంకా ಊಟನ ಮಾಡಿಲ್ಲ. ಏನದ? ಹಾಂ ಮಾಡೀನಿ ನೋಡಿ, ಒಂದೇ ರೊಟ್ಟಿ ನಿನಗೆ. ಈಗ ಬಿಸಿ ತಿನ್ನಕಲ್ರಿ, ಹಿಂಗಾಗಿ ಸ್ವಲ್ಪ ದಿಪ್ಪಂಗಿನ ಹಿಡಿದು ಮಾಡ್ತೀನಿ ರೀ ಹಿಟ್ಟ. ಸ್ವಲ್ಪ ಕಪ್ಪನ ಕಟ್ಟಿಗೆ ಹಾಕಿರಲ್ಲ ಊಟ ಬೇಯ್ತಾರೆ.
ಕುಂದ್ರಾಕ ಗಾಂವ್ ಇಲ್ಲ ರೀ ಹಿಂದೆ ಮಕ್ಳು ಬಡ್ಯಾಗ ಗಾಂವ್ ಇಲ್ಲ ಕಲ್ಲು ಅದಾವು. ಹಾಕೊಂಡ್ ಬಾಣಿ ಇಲ್ಲಿ ಪಲ್ಯ ತಾಟಿಗೆ. ನಾರು ತೆಗೆದು ರೂಲ್ ಹಣ್ಣು ಮುಸ್ತಾವ ಬೆಂಕಿ. ಎರಡನೇ ರೊಟ್ಟಿ ರೆಡಿ ಆತ್ರಿ. ಒಂದನೇ ರೊಟ್ಟಿ ನನ್ನ ಮಗ ತಗೊಂಡು ಊಟ ಮಾಡತ್ತಾನ ಸಣ್ಣವ. ಹಿಂದಿನ ವಿಷಯಕ್ಕೆ ಅಡುಗೆ ಏನು ಮಾಡ್ತೀನಿ? ಏನು ಮಾಡ್ತೀವಿ ನೋಡಿ ಅಕ್ಕ. ಹುಂಚೆ ನಾವು ತಗೊಂಡು ಎಂಥ ಚೊಂಚಮೆ ಇದ್ರ ನೋಡಿ. ಏನ್ ಮಾಡಾತಿ ಅಕ್ಕ? ಏಯ್ ಮುಸ್ಲಿಂ ನೀರು ಲಡವ ಅವನ ಅವನೇನ್ ಮಾಡ್ತಿ?